ನಮಸ್ಕಾರ ಸ್ವಾಮೀಜಿ. ಬಿಡಿಸೋದು ಹೇಗಯ್ಯ? ನಮಸ್ಕಾರ ಸ್ವಾಮಿ. ನಮಸ್ಕಾರ. ದುರ್ಗಾಯೈ ನಮಃ. ಓಂ ದಾರಿದ್ರ್ಯಶಮನೈ ನಮಃ. ಓಂ ದುರಿತಜ್ಞೈ ನಮಃ. ಓಂ ದುರಾಸದಾಯೈ ನಮಃ. ಓಂ ಲಕ್ಷ್ಮ್ಯೈ ನಮಃ. ಓಂ ಲಜ್ಜಾಯೈ ನಮಃ. ಓಂ ಶ್ರೀ ದುರ್ಗಾದೇವ್ಯೈ ನಮಃ. ಸ್ವಾತಿಯಲ್ಲಿ ಸ್ವಾಮಿಗಳೇ, ಅವಳು ನಮ್ಮನೆ ಕೆಲ್ಸದವಳು. ಕೆಲ್ಸದವಳ? ಚೆನ್ನಾಗಿರಮ್ಮ. ಸೀತಾ, ನೀನು ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲಮ್ಮ. ಆ ತಾಯಿ ದಯೆಯಿಂದ ನಿನ್ನ ಮಗಳು ಸ್ವಾತಿ, ನೀನು ಎಲ್ರೂ ಸಂತೋಷವಾಗಿರ್ತೀರ. ಸ್ವಾತಿ, ಆಶೀರ್ವಾದ ತಗೊಮ್ಮ. ನೀನು ಬಂದ ಆಶೀರ್ವಾದ ತಗೋಮ್ಮ. ಆಶೀರ್ವಾದ ತಗೋ. ಏನ್ ನೋಡ್ತಾ ಇದ್ಯಾ? ಬಾ. ನಾನು ದುರ್ಗಾ ಯುದ್ಧ ಸಾವರತ, ದುರ್ಗಾ ಯುದ್ಧ ವಿಮರ್ದಿನಿ, ದುರ್ಗಾ ಯುದ್ಧ ಹಾಸ್ಯರತ, ದುರ್ಗಾ ಯುದ್ಧಾಟಹಾಸಿನಿ. ಎಷ್ಟು ಸಾರಿ ಕವಡೆ ಹಾಕಿದ್ರು ಒಂದೇ ಉತ್ತರ. ಅವಳು ನಮ್ಮನೆ ಕೆಲ್ಸದವಳು. ನಮ್ಮನೆಗ್ ಬಂದು 1 ವಾರ ಆಯ್ತು. ಅವಳು ಬಂದ್ಮೇಲೆ ನಮ್ಮನೇಲಿ ತುಂಬಾ ಬದಲಾವಣೆಗಳಾಗಿವೆ. ಇನ್ನೂ ಬಹಳಷ್ಟು ಬದಲಾವಣೆಗಳಾಗುತ್ತೆ. ನಿನ್ನ ಮಗಳು ಸ್ವಾತಿ ಮದುವೆ ಕೂಡ ಇದೇ ಹೆಣ್ಣಿಂದಲೇ ನಡೆಯುತ್ತೆ. ಸ್ವಾಮೀಜಿ, ಈ ಶಕ್ತಿಯಿಂದ ನನ್ ಮಗಳ ಮದುವೆ ನಡೆಯುತ್ತಾ? ಶಕ್ತಿ ಹೇಳೋರ್ಗೆ ಆ ಹೆಸರು. ನೀವ್ ಹೇಳ್ತಿರೋದು ಗೊತ್ತಾಗ್ತಿಲ್ಲ. ಆ ಹೆಣ್ಣಿನ ಜಾತಕ ಸಾಮಾನ್ಯವಾದ ಜಾತಕ ಅಲ್ಲ. ಆ ಹೆಣ್ಣು ನಿಮ್ಮನೆಗೆ ಬಂದಿರೋದೇ ನಿಮ್ಮೆಲ್ಲರ ಭಾಗ್ಯ. ನಿಮ್ಮ ಸ್ವಾತಿ ಜೀವನ ಸರಿಪಡಿಸೋದಕ್ಕಾಗಿ ಅವಳು ಈ ಮನೆಗೆ ಬಂದಂತ ದೇವದೂತ ಹೆಣ್ಣು. ಅಂತ ಹೆಣ್ಣು ನಮ್ಮನೇಲಿ ಸಾಮಾನ್ಯ ಕೆಲಸದವಳಾಗಿ. ಅಂತ ಶ್ರೀರಾಮಚಂದ್ರನಿಗೆ ತಪ್ಪದೇ ಇರತಕ್ಕಂತ 14 ವರ್ಷದ ವನವಾಸ ಸಾಮಾನ್ಯ ಮನುಷ್ಯರಿಗೆ ಕಾಡದೇ ಇರುತ್ತಾ? ವಿಧಿ ತಾಯಿ, ವಿಧಿ.